ಅಮ್ಮ ಏನ್ ರಾಮು? ನಾನು ಶಾಲೆಗೆ ಬರ್ತೀನಮ್ಮ. ಸರಿ ರಾಮು, ಜೋಪಾನ. ಶಾಲೆಯಲ್ಲಿ ಯಾರಿಗೂ ತೊಂದರೆ ಕೊಡ್ಬೇಡ, ತುಂಟತನ ಮಾಡ್ಬೇಡ. ನೀ ನನ್ ಚಿನ್ನ ಅಲ್ಲ. ಸರಿ ಅಮ್ಮ, ಬಾಯ್. ಬಾಯ್. ದಣಿಗಳು ಏನನ್ನುತ್ತಾರೋ ಏನು. ನಾನು 2 ದಿನ ಊಟ ಮಾಡದೆ ಇರ್ಬೋದು, ಆದ್ರೆ ಅದು ನನ್ನ ಕಸಗೂಸು. ಅದನ್ನ ಹೆಂಗ್ ಉಪವಾಸ ಇಡ್ಲಿ? ದಣಿಗಳು ಏನಾದ್ರೂ ಅನ್ಲಿ, ಇವತ್ತಾದ್ರೂ ಕೆಲ್ಸಕ್ಕೆ ಹೋಗೋಣ. ಹಂಗೆಲ್ಲ ಹೊಡಿಬಾರ್ದು. ಅವನು ನಿಂತಾರ ಫ್ರೆಂಡ್ ಅಲ್ವಾ, ಆ ತರ ಎಲ್ಲ ಮಾಡ್ಬಾರ್ದು. ಇದು ಶಾಲೆ ಮಾಡಿರಾ ಪಡ್ಸಾಲಿ ಮಾಡಿರಾ ಅಂತಾರೆಲ್ಲ ಮಾಡ್ಬೇಡ್ರು. ಹಂಗೆಲ್ಲ ಮಾಡ್ಬಾರ್ದು. ಅವನು ನಿಂತಾರ ಫ್ರೆಂಡ್ ಅಲ್ವಾ. ಸರಿ, ಇವತ್ತು ಆಟ ಆಡ್ತೀರಾ? ಯಾವ ಆಟ ಆಡ್ತೀರಾ? ಖೋ ಖೋ ಆಡ್ತೀರಾ? ಕಬಡ್ಡಿ ಆಡ್ತೀರಾ? ಕಬಡ್ಡಿ ಆಡ್ತೀರಾ? ಸರಿ, 2 ಟೀಮ್ ಮಾಡೋಣ. ಲೀಡ್ ಯಾರು ಆಗ್ತೀರಾ? ನಾ ಹೇಳ್ತೀನಿ. ಶಂಕರ್ ನೀನು, ಮತ್ತೆ ಕುಪ್ಪಣ್ಣ ನೀನು. ನೀವ್ ಹಂಚ್ಕೋತೀರಿ ಈಗ. ಕುಪ್ಪಣ್ಣ ನಿನ್ಗೆ ಯಾರು ಬೇಕಪ್ಪ? ವೀರೇಶ್ ನೀನು ಕುಪ್ಪಣ್ಣನ ತಂಡ. ಶಂಕರ್ ನೀನ್ ಯಾರು ಬೇಕು? ವಿಜಯ್ ನೀನು ಶಂಕರ್ನ ತಂಡ. ಕುಪ್ಪಣ್ಣ ಮತ್ತೆ ನಿಮ್ಗೆ ಯಾರು ಬೇಕಪ್ಪ? ಉಮೇಶ್ ನೀನು ಕುಪ್ಪಣ್ಣನ ತಂಡ. ರಾಮು ನೀನು ಶಂಕರ್ನ ತಂಡ. ಸರಿನಾ? ನಾನು ಫಸ್ಟ್ ನಿಯಮಾವಳಿಗಳು ಹೇಳ್ತೀನಿ. ಫಸ್ಟ್ ನೀವು ರೈಡರ್ ಹೋದಾಗ ಕಾಲ್ ತಟ್ಟಿದಂದ್ರೆ ನೀವೇನ್ ಮಾಡ್ಬೇಕು? ಆಯ್ತು ಔಟ್ ಅಂತ ನಾನು ವಿಸಿಲ್ ಹಾಕ್ತೀನಿ. ಅವ್ನ್ ಏನ್ ಮಾಡ್ಬೇಕು? ಹೇಳ್ದಾಕಿ ಹಿಂದಕ್ಕೆ ಹೋಗಿದ್ದು, ಆಮೇಲೆ ಕೂಡೋದು, ಆಮೇಲೆ ಹೊಡೆಯೋದು ಮಾಡ್ಬಾರ್ದು. ಸರಿನಾ? ನಾನು ವಿಸಿಲ್ ಹಾಕಿದ ನಂತರ ಔಟ್ ಅಂದ್ರೆ ಆಯ್ತು ಬಿಟ್ಬಿಡೋದು. ಸರಿನಾ? ಟಾಸ್ ಹಾಕೋಣ. ಟೇಲ್ ಕುಪ್ಪಣ್ಣನ ವಿಜೇತ ಆಗಿದ್ದಾನೆ. ಸರಿನಾ? ನೋಡಿ, ರೈಡಿಂಗ್ ಸ್ಟಾರ್ಟ್ ಮಾಡ್ತೀನಿ. ನಾನು ವಿಸಲ್ ಹಾಕಿದ ನಂತರನೇ ನೀನು ಹೋಗ್ಬೇಕು. ನಾನು ವಿಸಿಲ್ ಹಾಕಿದ ನಂತರನೇ ನೀನು ರೈಡರ್ ತಗೋತೀವಿ ಏನು ಇದು ತಗೋತೀಪ್ಪ. ರೈಡರ್ ನೀವೇ ತಗೋತೀರಾ? ಸರಿ. ಔಟ್. ಮೊದಲನೇ ಅಂಕ ಕುಪ್ಪಣ್ಣನ ತಂಡಕ್ಕೆ. ಏನಾಯ್ತು ಮಕ್ಳೇ? ಕಬಡ್ಡಿ ಆಡುವಾಗ ರಾಮು ಕಾಲ್ ತಾಕಿದೆ. ಮೇಷ್ಟ್ರೆ, ನನ್ನ ಮಗನಿಗೆ ಏನಾಯ್ತು ಮೇಷ್ಟ್ರೆ? ಗಾಬರಿ ಆಗೋಂತಿಲ್ಲ, ಸಾವಕಾಶ ಕೂತ್ಕೋ, ಏನೂ ಆಗಿಲ್ಲ. ಇಲ್ಲ ಮೇಷ್ಟ್ರೆ, ನನ್ನ ಮಗನಿಗೆ ಏನಾಯ್ತು ಹೇಳಿ ಮೇಷ್ಟ್ರೆ. ಕೂತ್ಕೋ, ಏನೂ ಆಗಿಲ್ಲ. ಆಟ ಆಡೋ ಸಮಯದಲ್ಲಿ ಕಾಲ್ ತಾಕಿದೆ ಕಣ್ಣಿಗೆ. ಅದೇ ಕಣ್ಣು ಸ್ವಲ್ಪ ಪೇನ್ ಆಗಿದೆ, ಅದಕ್ಕೆ ಹಾಸ್ಪಿಟಲ್ ಕರ್ಕೊಂಡ್ ಬಂದಿವಿ. ಗಾಬರಿ ಪಡೋಂಥದ್ದು ಏನಿಲ್ಲಮ್ಮ. ಮೇಷ್ಟ್ರೆ, ಇಲ್ಲಿ ರಾಮಿನ ಕಡೆಯವರು ಯಾರಾದ್ರೂ ಬಂದಿದ್ದಾರಾ? ಬಂದಿದ್ದಾರೆ ಸಿಸ್ಟರ್, ಇವರೇ ರಾಮನ್ ತಾಯಿ. ಓ, ನೀವೇನಾ ರಾಮಿನ? ಹೌದು, ಬನ್ನಿ, ನಿಮ್ಮನ್ನ ಡಾಕ್ಟರ್ ಕರೀತಾ ಇದ್ದಾರೆ. ಡಾಕ್ಟ್ರೇ, ನನ್ನ ಮಗನಿಗೆ ಏನಾಯ್ತು ಡಾಕ್ಟ್ರೇ? ಈ ಮಗು ನಿನ್ನದೇನಮ್ಮ? ಹೌದು ಡಾಕ್ಟ್ರೇ. ನೋಡಮ್ಮ, ನಿನ್ನ ಮಗನಿಗೆ ಕಬಡ್ಡಿ ಆಟದಲ್ಲಿ ಎಡಗಣ್ಣಿಗೆ ಬಲವಾಗಿ ಪೆಟ್ಟು ಬಿದ್ದು ಅವನ ಬಲಗಣ್ಣು ಪೂರ್ತಿ ಕೊನೆಯವರೆಗೂ ಒಕ್ಕಣ್ಣನಾಗಿಯೇ ಉಳಿಯುವ ಸ್ಥಿತಿಗೆ ಬಂದಿದೆ. ಅಯ್ಯೋ ಬೇಡ ಡಾಕ್ಟ್ರೇ, ಬೇಕಿದ್ರೆ ನಿಮ್ ಕಾಲ್ ಬೀಳ್ತೀನಿ. ನನ್ನ ಮಗನನ್ನ ಮೊದಲಿನ ತರ ಮಾಡಿ ಡಾಕ್ಟ್ರೇ. ಸುಧಾರಿಸಿಕೋ ತಾಯಿ. ಹೌದು, ಕೊನೆಯವರೆಗೂ ಒಕ್ಕಣ್ಣನಾಗಿಯೇ ಉಳಿತಾನೆ. ಅದಕ್ಕೆ ಸಾವಿರಾರು ರೂಪಾಯಿ ಖರ್ಚಾಗುತ್ತೆ. ಎಷ್ಟಾದ್ರೂ ಖರ್ಚಾಗಿ ಡಾಕ್ಟ್ರೇ, ನಾನ್ ತಂದು ಕೊಡ್ತೀನಿ. ನನ್ನ ಮಗನನ್ನ ಮೊದಲಿನ ತರ ಮಾಡಿ ಡಾಕ್ಟ್ರೇ, ನಿಮ್ ಕೈ ಮುಗಿತೀನಿ. ಹೌದಮ್ಮ, ನೀವು ರೊಕ್ಕ ರೆಡಿ ಮಾಡಿಕೊಳ್ಳಿ, ನಾವು ಆಪ್ಷನ್ ರೆಡಿ ಮಾಡ್ಕೊತೀವಿ. ಸರಿ ಡಾಕ್ಟ್ರೇ. ಸಾವಿರಾರು ರೂಪಾಯಿ ಖರ್ಚಂತೆ, ಯಾರಲ್ಲಿ ಕೇಳಲಿ ಸಾವಿರಾರು ರೂಪಾಯಿ. ದೇವ್ರೆ, ನೀನೇ ಏನಾದ್ರೂ ದಾರಿ ತೋರ್ಸಪ್ಪ. ಅಯ್ಯ ಸ್ವಾಮಿ, ನನ್ ಮಗ ಕಣ್ಣು ಬೇನೆಯಿಂದ ಆಸ್ಪತ್ರೆಯಲ್ಲಿ ನರಳಾಡುತ್ತಿದ್ದಾನೆ. ಡಾಕ್ಟ್ರು ಸಾವಿರಾರು ರೂಪಾಯಿ ಖರ್ಚಂತ ಹೇಳಿದ್ದಾರೆ. ನಿಮ್ ಕೈಲಾದಷ್ಟು ಧನ ಸಹಾಯ ಮಾಡಿ ಬುದ್ಧಿ. ಹೌದೇನಮ್ಮ, ನನ್ನ ಹತ್ರ ಸಾವಿರಾರು ರೂಪಾಯಿ ಬಂದಿರ್ತಕ್ಕಂಥ ನಾನು ಶ್ರೀಮಂತ ನಾನೇನಲ್ಲ. ನನ್ನ ಹತ್ರ ಎಷ್ಟು ಅಮೌಂಟ್ ಇದೆನೋ ಅಷ್ಟು ಮಾತ್ರ ಕೊಡೋದಲ್ಲೇ. ಆ ದೇವರು ನಿನ್ನನ್ನ ಚೆನ್ನಾಗಿಟ್ಟಿರ್ಲಿ.
ತಗೊಳ್ಳಿ ಡಾಕ್ಟ್ರೆ. ದುಡ್ಡೇನೋ ತಂದು ಕೊಟ್ಟೆ ತಾಯಿ, ಆದರೆ ನಿನ್ನ ಮಗನಿಗೆ ಕಣ್ಣು ಕೊಡೋರು ಬೇಕಲ್ಲ. ಕಣ್ಣು ಬೇಕೆ? ಹೌದಾ? ಯಾರಲ್ಲಿ ಕೇಳಲಿ ಕಣ್ಣು? ನನ್ನ ಕಣ್ಣನ್ನೇ ತೆಗೆದು ನನ್ನ ಮಗನಿಗೆ ಹಾಕಿ ಡಾಕ್ಟ್ರೆ. ಹೌದಮ್ಮ, ನಿನ್ನ ಕಣ್ಣನ್ನು ತೆಗೆದು ಹಾಕಬಹುದು, ಆದರೆ ನೀನು ಮುದುಕಿಯಾದ ಕಾಲದಲ್ಲಿ ನೀ ಹೇಗೆ ಮಾಡುವೆ? ನಾನು ಇವತ್ತೋ ನಾಳೆಯೋ ಸತ್ತು ಹೋಗೋ ಹೆಂಗಸು, ಆದ್ರೆ ನನ್ನ ಮಗ ಬದುಕಿ ಬಾಳಿ ಬೆಳಗ್ಬೇಕಾದವನು. ಅವನಿಗೆ ನನ್ನ ಕಣ್ಣಿದ್ರೆ ಒಳ್ಳೇದಲ್ವ ಡಾಕ್ಟ್ರೆ? ನನ್ನ ಕಣ್ಣನ್ನೇ ತೆಗೆದು ಅವನಿಗೆ ಹಾಕಿ ಡಾಕ್ಟ್ರೆ. ಸರಿಮ್ಮ, ಆಗಬಹುದು ಅಂದರೆ ಹೋಗಿ ಬಾನಿ. ನರ್ಸ್, ಎಸ್ ಡಾಕ್ಟರ್? ಆಪ್ಷನ್ ರೆಡಿ ಮಾಡ್ಕೊಳ್ಳಿ ಎಲ್ಲ. ಓಕೆ ಡಾಕ್ಟರ್. ಕೆಲವು ವರ್ಷಗಳ ನಂತರ ಅಮ್ಮ ನಾನು ಶಾಲೆಗೆ ಹೋಗಿ ಬರ್ತೀನಮ್ಮ. ಸರಿ ರಾಮು, ಜೋಪಾನ, ಹುಷಾರು. ಬಾಯ್ ಅಮ್ಮ. ಬಾಯ್. ಏನೋ ಬಂದ? ಹಾ, ಏನ್ರು ಆರಾಮಿದ್ದೀರಾ? ನೀನ್ ಚೆನ್ನಾಗಿದ್ಯಾ? ಹಾ, ಚೆನ್ನಾಗಿದ್ದೀನಿ. ತಾಯಿ ನಾವು ಹಾ, ಅವರೇ ಕಣ ನನ್ನ ತಾಯಿ. ಹೌದೇನೋ, ಏನು ನೋಡಕ್ ಕೊಟ್ಟಿದ್ದಾರೆ? ಎಣ್ಣೆ ಕಾಣಲ್ವಾ ನಿಮ್ಮ ಅಮ್ಮನಿಗೆ ಒಂದು ಸೈಡು? ಮಗ ಕಸ ಹೇಳ್ಕೊಂತಿದ್ದಾರೆ. ನೋಡಕ್ ಆಗ್ತಿಲ್ಲ, ಇವತ್ತು ನೋಡಿದ್ ನಾವು. ಏನೋ ಗೊತ್ತಿರಲಿಲ್ಲ. ನನ್ನ ತಾಯಿ ಕುರುಡಿದಾರ. ಮತ್ತೆ ಛೀ, ಅಮ್ಮ ನನ್ನ ಶಾಲೆಗೆ ಬಿಡಕ್ ಬಂದಿದ್ದೆ ತಪ್ಪಾಯ್ತಾ? ನಮ್ಮ ಅಮ್ಮ ಕುರುಡಿನ? ನನ್ನ ಫ್ರೆಂಡ್ಸ್ ಪೇರೆಂಟ್ಸ್ ಎಲ್ಲ ಎಷ್ಟು ಚೆನ್ನಾಗಿದ್ದಾರೆ. ಅಮ್ಮ ಯಾಕೆ ಹೇಗಿದ್ದಾರೆ? ಅವಳು ನನ್ನ ಜೊತೆ ಬಂದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಅಪಹಾಸ್ಯ ಮಾಡ್ತಿದ್ದಾರೆ. ಛೀ, ಇದು ಹೀಗೆ ಬಿಡಬಾರ್ದು. ನನ್ನ ಅಮ್ಮನ್ನ ಹೀಗೆ ದೂರ ಮಾಡ್ತಾ ಬರ್ಬೇಕು. ಎಸ್, ನನ್ನ ನಿರ್ಧಾರನೇ ಸರಿ. ಅಮ್ಮನ ನನ್ನ ಜೊತೆ ಕರ್ಕೊಂಡು ಓಡಾದ್ರೆ ನನಗೆ ಅವಮಾನ. ಅಮ್ಮನ ನಾನು ಮಾತಾಡ್ಸೋದೇ ಬಿಡಬೇಕು. ನನ್ ಮಗನಿಗೆ ಏನಾಯ್ತೋ ಏನೋ. ರಾಮು ಮೊದ್ಲಿನ ತರ ನನ್ ಜೊತೆ ಮಾತಾಡಂಗಿಲ್ಲ, ನನ್ ಕಡೆ ನೋಡಂಗಿಲ್ಲ. ಏನಾಯ್ತು ನನ್ ಮಗನಿಗೆ? ಯಾಕೆ ಹಿಂಗಾದ? ರಾಮು, ರಾಮು, ಮಗನೇ ರಾಮು. ಏನಮ್ಮ ನಿನ್ಗಳು? ರಾಮು 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 ಅಂತ ಪದೇ ಪದೇ ಕೂಗ್ತಾನೆ ಇರ್ತೀಯ. ಯಾಕೆ ರಾಮು ಮೊದ್ಲಿನ ತರ ನನ್ ಜೊತೆ ಮಾತಾಡಂಗಿಲ್ಲ, ನನ್ ಕಡೆಗ್ ನೋಡಂಗಿಲ್ಲ? ಏನಾಯ್ತು ಮಗನೇ? ನೋಡಮ್ಮ, ನೀನ್ ಈ ಕುರುಡವಾದ ಮುಖನ ನಂಗೆ ನೋಡಕ್ ಇಷ್ಟ ಇಲ್ಲ. ನಿನ್ನ ನೋಡಿದ್ರೆ ನನ್ನ ಫ್ರೆಂಡ್ಸ್ ನನ್ನ ಅಪಹಾಸ್ಯ ಮಾಡ್ತಿದ್ದಾರೆ. ಈ ಮನೆ ಬಿಟ್ಟು ಎಲ್ಲಾದ್ರೂ ಹೋಗಿ ಸಾಯ್ಬಾರ್ದಾ? ನಾನು ಸಾಯ್ಬೇಕಾ? ನಾನ್ ನಿನ್ನನ್ ಬಿಟ್ಟು ಹೋದ್ರೆ ನಿನ್ಗೆ ಯಾರ್ ಗತಿ ಮಗನೇ? ನೀನು ಬೆಳೆದು ದೊಡ್ಡವನಾಗಿ ನೌಕರಿ ತಗೋವರೆಗೂ ನಿನ್ ಜೊತೆಲೇ ಇರ್ಬೇಕು ಅಂತ ಆಸೆ. ಹಾ, ಏನಮ್ಮ ನೀನ್ ಹೇಳೋದೇ ಮಾತಾಯ್ತು. ನವೋದಯ ಶಾಲೆಯಲ್ಲಿ ನನ್ಗೆ ಸೀಟ್ ಸಿಕ್ಕಿದೆ. ನನ್ ಊಟ, ಬಟ್ಟೆ, ವಸತಿ, ಶಿಕ್ಷಣ ಎಲ್ಲ ಅಲ್ಲೇ ಆಗೋದು. ವರ್ಷಕ್ಕೆ ಒಂದೇ ಸಾರಿ ನಾನು ಮನೆ ಬರೋದು. ಪದೇ ಪದೇ ನಿನ್ನ ಹುಡ್ಕೊಂಡು ಮನೆ ಬರೋ ಅವಶ್ಯಕತೆ ಇಲ್ಲ. ನೀನೇನಂತೂ ಮನೆ ಬಿಟ್ಟು ಹೋಗ್ಬೇಡ, ನಾನೇ ಹೋಗ್ತೀನಿ, ಬರ್ತೀನಿ. ಸರಿ ರಾಮು, ಜೋಪಾನ, ಆಗಾಗ ಕಾಗದ ಬರೆ. ಸರಿ. ರಾಮು, ಮಗನೇ ರಾಮು. ಕೆಲವು ವರ್ಷಗಳ ನಂತರ ಅಮ್ಮ, ಅಮ್ಮ. ರಾಮು, ರಾಮು, ಹೇಗಿದ್ದೀಯಾ ಮಗನೇ? ಹಾ, ನಾನ್ ಚೆನ್ನಾಗಿದ್ದೀನಿ. ನೀನ್ ಹೇಗಿದೀಯಾ? ನಾನು ಚೆನ್ನಾಗಿದ್ದೀನಪ್ಪ. ಹಾ, ಅಮ್ಮ, ನಂದು ಡಿಗ್ರಿ ಅಂತ ಮುಗಿತು. ದೆಹಲಿಯಲ್ಲಿರೋ ದೊಡ್ಡ ಕಂಪ್ನಿಯಲ್ಲಿ ಒಂದು ಕೆಲಸ ಸಿಕ್ಕಿದೆ. ನಾನು ಅಲ್ಲಿಗೆ ಹೋಗ್ಲೇಬೇಕು. ಆದ್ರೆ ಆದ್ರೆ ಏನಾಯ್ತು ರಾಮು? ಆದ್ರೆ ನಿನ್ನ ಅಲ್ಲಿಗೆ ಕರ್ಕೊಂಡು ಹೋಗೋದಕ್ಕಾಗಲ್ಲಮ್ಮ. ಅಷ್ಟು ದೊಡ್ಡ ಸಿಟಿಯಲ್ಲಿ ನಿನ್ನ ಈ ಕುರುಡುವಾದ ಮುಖನ ಇಟ್ಕೊಂಡು ನನಗಂತೂ ಸಾಕೋದಕ್ಕಾಗಲ್ಲ. ನಿನ್ನನ್ ಬಿಟ್ಟು ನಾನು ಒಬ್ಳೇ ಇಲ್ಲಿ ಹೆಂಗಿರ್ಬೇಕು ರಾಮು? ಹಾ, ಆಗಾಗ ನಾನು ದುಡ್ಡು ಕಳಿಸ್ತಾ ಇರ್ತೀನಿ. ನಾನು ಅವಾಗ ಅವಾಗ ಬಂದು ಹೋಗ್ತಾ ಇರ್ತೀನಿ. ನೀನಿಲ್ಲ ಆರಾಮಾಗಿದ್ದು. ನಾನು ಬರ್ತೀನಾ? ಸರಿ ರಾಮು.
ಕೆಲವು ತಿಂಗಳ ನಂತರ ಬೆಂಗಳೂರು ಬಿಟ್ಟು ಇಷ್ಟು ದೊಡ್ಡ ಸಿಟಿಗೇನೋ ಬಂದ್ಬಿಟ್ಟೆ. ಆದ್ರೆ ಇಷ್ಟು ದೊಡ್ಡ ಊರಾಗ ನನ್ನ ಮಗನಿಗೆ ಎಲ್ಲಿ ಹುಡುಕ್ಬೇಕು? ವಿಳಾಸ ಏನೋ ತಂದಿದ್ದೀನಿ, ಆದ್ರೆ ಇಷ್ಟು ದೊಡ್ಡ ಊರಾಗ ರಾಮು ಹೆಂಗ್ ಹುಡುಕ್ಲಿ? ಏನಮ್ಮ ಈ ವಿಳಾಸ ಎಲ್ಲಿದಂತ ಸ್ವಲ್ಪ ನೋಡಿ ಹೇಳ್ತೇನವ? आप कर्नाटक से हो क्या? ये पता मुझको नहीं मालूम. आप आगे जाकर पूछिए. ಏನ್ ಹೇಳಿದ್ಲೋ ಏನೋ, ನನಗ ಹಿಂದಿ ಗಿಂದಿ ಒಂದು ಬರಂಗಿಲ್ಲ. ಇಷ್ಟು ದೊಡ್ಡ ಊರಾಗ ಹಿಂದಿ ಬರಲ್ಲ ಏನಿಲ್ಲ, ಇನ್ನ ರಾಮು ಹೆಂಗ್ ಹುಡುಕ್ಬೇಕು ಏನೋ? ಏನಪ್ಪ ಈ ವಿಳಾಸ ಎಲ್ಲಿದಂತ ಸ್ವಲ್ಪ ನೋಡಿ ಹೇಳ್ತೇನಪ್ಪ? ಹೌದಪ್ಪ. ಇದು ವಿಳಾಸ ಹೀಗೆ ಹೋದ್ರೆ ರಾಮ ಮಂದಿರ ಬರ್ತೈತಿ. ರಾಮ ಮಂದಿರ ಪಕ್ಕದಲ್ಲಿ ಬೀರಪ್ಪನ ಮನೆ ಇದೆ, ಅದು ದೊಡ್ಡ ಮನೆ ಬೀರಪ್ಪಂದು. ಆಮೇಲೆ ನೆಕ್ಸ್ಟ್ ಅದು ಮನೆ ಬಾಜು ಚಿಕ್ಕ ಮನೆ ಇದೆ, ಅದು ಯಾರ್ದು ಅಂತಂದ್ರೆ ಅದು ರಾಮನ ಮನೆ. ಆ ಮನೆಗೆ ಹೋಗಿ ಕೇಳ ಬನ್ನಿ. ಸರಿ ಅಪ್ಪ, ಆ ದೇವ್ರು ನಿನ್ನನ್ನ ಚೆನ್ನಾಗಿಟ್ಟಿರ್ಲಿ. ಎಷ್ಟು ಆನಂದಮಯವಾದಂತ ಜೀವನ. ವಿಳಾಸ ಹಣ, ಏನೋ ಹೇಳು. ಆಸ್ತಿ, ಅಂತಸ್ತು, ಯಾಕೆ ಬಂಗ್ಲೆ, ಹೋಗ್ಬೇಕು, ಕಾರು, ಏನು? ಹೆಂಡತಿ, ಮಕ್ಕಳು ಎಲ್ಲರೂ ಐಷಾರಾಮಿ ಜೀವನವನ್ನ ಅನುಭವಿಸ್ತಾ ಇದ್ರು. ಆ ಹಾಳ ಬೆಂಗಳೂರಲ್ಲಿ ಆ ಕುರುಡಿ ಮುದುಕಿ ಜೊತೆ ನಾನು ಅಲ್ಲಿದ್ದಿದ್ರೆ ಇಷ್ಟು ದೊಡ್ಡ ಮನುಷ್ಯನ ನಾನು ಬೆಳಿಲಕ್ ಆಗ್ತಿದ್ದ? ಅದು ಯಾರೋ ಬರ್ತಾರೇನೋ ಆಗಿದೆ. ಓ, ಅವಳೇ ನಮ್ಮ ಕುರುಡಿ ಮುದುಕಿ. ಮತ್ತೆ ಇಲ್ಲಿ ಬಂದು ವಾಪಸ್ ಆಗಿದ್ದಾಳೆ. ಮೊದಲು ಅವಳನ್ನ ಇಲ್ಲಿಂದ ಆಚೆ ಹಾಕ್ಬೇಕು. ಏ ಇವಳೆ, ನಿನ್ ಮಕ್ಕಳು ಕರ್ಕೊಂಡು ಒಳಗೆ ಹೋಗಿರು. ಯಾವ್ದೋ ಮುದುಕಿ ಭಿಕ್ಷುಕಿ ಬಂದಿದ್ದಾಳೆ, ಅವಳನ್ನ ಓಡಿಸಿ ಬರ್ತೀನಿ. ಏನಪ್ಪ ಈ ವಿಳಾಸದ ಮನೆ ಇದೇನಪ್ಪ? ಏ ಮುದುಕಿ, ನಿನ್ನ ಯಾರೇ ಒಳಗೆ ಬಿಟ್ಟಿದ್ದು? ಈ ವಿಳಾಸ ಹುಡ್ಕೊಂಡು ನಾನೇ ಬಂದೆಪ್ಪ. ನೋಡು, ಈ ಅಡ್ರೆಸ್ ಇಲ್ಲಿದಲ್ಲ. ಹಾಗೆಲ್ಲ ನಿನ್ ಕೇಳ್ದೆ ಒಳಗರೋ ಅರ್ಹತೆನೂ ನಿನಗಿಲ್ಲ. ನೀನೇ ಹೋಗ್ತೀವ ಅಥವಾ ನಾನೇ ಕಟ್ಬಿಟ್ಟು ತಳ್ಳ. ಬೇಡಪ್ಪ, ನಾನೇ ಹೋಗ್ತೀನಿ. ಆ ದೇವ್ರು ನಿನ್ನನ್ನ ಚೆನ್ನಾಗಿ ಇಟ್ಟಿರ್ಲಿ. ಛೇ, ಎಲ್ಲಿಂದ ಬರ್ತಾವೋ ಇವೆಲ್ಲ? ಹಲೋ, ಎಸ್, ಓಕೆ ಸರ್. ಬ್ಯಾಂಗ್ಳೂರಾ? ಎಸ್ ಸರ್. ಸರಿ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈ ಹಳ ದೊಡ್ಡ ನಮ್ಗೆ ಕೆಲಸನ ಇಷ್ಟ ನೋಡ್ರಿ. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಟ್ರಾನ್ಸ್ಫರ್ ಯಾವಾಗಲೂ ಮಾಡ್ತಾನೆ ಇರ್ತಾರೆ. ನನ್ನನ್ನು ದೆಹಲಿಯಿಂದ ಬೆಂಗಳೂರಿಗೆ ಕೆಲಸಕ್ಕಂತ ಕಳಿಸಿದ್ದಾರೆ. ಹೋಗ್ಲಿಕ್ಕೆ ಕಲ್ತ್ರೆ ಅನಿವಾರ್ಯ, ಕೆಲಸ ಮುಗಿಸ್ಕೊಂಡು ಬಂದ್ರಾಯ್ತು. ಬಂದ್ ಕೆಲಸ ಏನೋ ಆಯ್ತು, ಆದ್ರೆ ಇನ್ನೂ 2 ದಿನಗಳ ತನ ಟೈಮ್ ಅದಲ್ಲ. ಹೇಗೂ ಬೆಂಗಳೂರು ಬಂದಿದ್ದೀನಿ, ಅಮ್ಮ ಇಲ್ಲೇ ಇರ್ತಾಳೆ. ನೋಡ್ಕೊಂಡು ಅವ್ರ ಜೊತೆ ಸ್ವಲ್ಪ ಟೈಮ್ ಪಾಸ್ ಮಾಡೋದ್ರೆ. ಇವನು ಭಾರತ ಮುಂಗ ರಾಮನ ಇಲ್ವಾ? ಆ ಮುದುಕಿ ಇರೋ ಮನೆ ಇದೆ ಅಲ್ವಾ? ಹೌದಿದೆ, ಬಟ್ ಮನೆ ಬೀಗ ಹಾಕಿದೆ. ಯಾರಪ್ಪ ನೀನು? ಓ ಸರಿ, ತಾವ್ಯಾರು? ನಾವು ನಿಮ್ಮ ಪಕ್ಕದ ಮನೆ ಶ್ಯಾಮಣ್ಣ ಅಂತ. ಹೌದಾ, ಹೇಳಿ ಅಂಕಲ್. ಯಾಕಪ್ಪ ಇವಾಗ ಬಂದಿದ್ದೆ? ಯಾರೇನು? ಹಾ, ಅಮ್ಮನ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ, ಆದ್ರೆ ಮನೆ ಬೀಗ ಹಾಕಿದೆ. ಅಯ್ಯೋ, ನಿಮ್ಮಮ್ಮ ಇವಾಗಾಗಿ ಸರಿ ಹೋಗಿ 8 ತಿಂಗಳ ಹಿಂದೆ ಸರಿ ಹೋದ್ರಪ್ಪ. ನಾವು ನಿಮ್ಗೆ ಎಷ್ಟು ಫೋನ್ ಸಿಗಲ್ಲ, ನಿಮ್ಮ ಒಟ್ಟ ಫೋನ್ ಸಿಗಲ್ಲ. ವಾಚ್, ಅಮ್ಮ ಸತ್ತೋದ್ರ? ಹೌದು ಹೌದು. ನಿಮ್ಮಮ್ಮ ಸಾಯೋಕ್ಕಿಂತ ಮುಂಚೆ ಒಂದು ಕಾಗದ ಬರೆದಿದ್ದಾರೆ, ಆ ಮನೆಗಿದೆ, ತಾಳ ಎತ್ತಿರ್ತೀರಿ, ಕರ್ತಾ ಇರಿ. ಜರಮ್ಮ. ಮಗನೇ ರಾಮು, ಕೊನೆಗೂ ನಿನ್ನನ್ನು ನೋಡದೆ ಸತ್ತು ಹೋಗ್ತಾ ಇದ್ದೀನಿ. ನನ್ನನ್ನು ಕ್ಷಮಿಸಿ ಬಿಡು ಕಂದ. ನನ್ನ ಉಸಿರು, ನನ್ನ ಎದೆಯ ಹಾಡು, ನನ್ನ ನೆರಳು ಎಲ್ಲವೂ ನೀನೇ ಆಗಿದ್ದೆ. ನನ್ನ ಜಗತ್ತೇ ನೀನೇ ಆಗಿದ್ದೆ. ನೀನು ಬೆಳೆದು ದೊಡ್ಡವನಾದ ಮೇಲೆ ಕೊನೆಯವರೆಗೂ ನಿನ್ನ ಜೊತೆನೇ ಇರಬೇಕೆಂದು ಆಸೆ ಇತ್ತು. ಆದರೆ ನೀನು ನನ್ನ ಕುರುಡುತನದ ನೆಪ ಹೇಳಿ ನನ್ನಿಂದ ದೂರವಾಗಿ ಬಿಟ್ಟೆ. ಆದ್ರೆ ಮಗನೇ, ನಿನಗೊಂದು ಸತ್ಯ ಹೇಳಲ್ಲ. ನೀನು 1ನೇ ತರಗತಿಯಲ್ಲಿದ್ದಾಗ ನಿನ್ನ ಒಂದು ಕಣ್ಣು ಕಳೆದುಕೊಂಡಿದ್ದೆ. ಆಗ ನಾನು ಎಲ್ಲರಲ್ಲಿ ಕಾಡಿ ಬೇಡಿ ಸಾಲ ಮಾಡಿ ನನ್ನ ಕಣ್ಣು ತೆಗೆದು ನಿನಗೆ ಹಾಕಿ ಎಂದು ಡಾಕ್ಟರಲ್ಲಿ ಬೇಡಿಕೊಂಡೆ, ಕಾಲು ಮುಗಿದೆ, ಕೈ ಹಿಡಿದೆ. ಈ ಸತ್ಯ ಸಾಯೋವರೆಗೂ ನಿನಗೆ ಹೇಳಬಾರದೆಂದಿತ್ತು. ಹಾಗೇ ಬದುಕಿದೆ. ನನ್ನದು ಒಂದೇ ಒಂದು ಹಿರಿಯಾಸೆ ಮಗನೇ, ನೀನು ನನ್ನನ್ನು ಬಾಯಿ ತುಂಬ ಅಮ್ಮ ಎಂದು ಕರೆಯಬೇಕು. ಮಗನೇ, ನೀನು ಯಾವತ್ತೂ ಅಳಬಾರದು, ಕಣ್ಣೀರು ಹಾಕಬಾರದು.
ಸಂತೋಷವಾಗಿರಬೇಕು. ಆ ದೇವರು ನಿನ್ನನ್ನು ಸದಾ ಚೆನ್ನಾಗಿಟ್ಟಿರ್ಲಪ್ಪ. ಏನಪ್ಪ ನಿಮ್ಮಮ್ಮ ಚೀಟಿ ಏನ್ ಬಂದಿದ್ದಾರೆ? ಏನಂತ ಹೇಳಿ ಅಂಕಲ್, ನಾನು ಚಿಕ್ಕವನಿರ್ಬೇಕಾದ್ರೆ ನನ್ ಕಣ್ಣು ಹಾಳಾಗಿತ್ತಂತೆ. ಅಮ್ಮ ಅವಳ ಕಣ್ಣನ್ನ ಕೊಟ್ಟು ನನ್ನ ಕಣ್ಣಿಗೆ ಸರಿಪಡಿಸಿದಂತೆ. ಆದ್ರೆ ಕೊನೆ ದಿನಗಳೆಲ್ಲ ನಮ್ಮನ್ನು ಕಾಪಾಡ್ಕೊಳ್ಳೋಕ್ಕಾಗಿಲ್ಲ ಅಂಕಲ್. ರಾಮು ಎಂತ ಕಾಲ ಬಂತಪ್ಪ, ದುಡ್ಡು ಆಸ್ತಿ ಹಣ ಎಂತಷ್ಟು ಎಷ್ಟಾದ್ರೂ ಗಳಿಸ್ಬೋದು, ಆಮೇಲೆ ತಂದೆ ತಾಯಿ ಗಳಿಸಕ್ಕಾಗುತ್ತಾ? ಛೇ, Sure.